17-18 ಬ್ಯಾಚ್ ಅವ್ರಿಗೆ ಒಂದು ಓದೋಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ರಿಗೆ ನಮಗೆ ಗೊತ್ತಿರೋ ಅಂಥದ್ದು, ಎಲ್ರಿಗೂ ಗೊತ್ತಿರೋ ಅಂಥದ್ದು KPSC ಯಾವ ರೀತಿ ಪರೀಕ್ಷೆನ ಕರೆಯುತ್ತೆ ಅಂತ ಹೇಳಿಬಿಟ್ಟು ಪಂಚವಾರ್ಷಿಕ ಯೋಜನೆ ಅಂತೀವಲ್ಲ, ಆ ರೀತಿ 5 ವರ್ಷಕ್ಕೆ ಒಂದು ಸಲ KPSC ಅಪ್ಲಿಕೇಶನ್ನ ಕರೆಯುತ್ತೆ. ನಾವೆಲ್ಲ ಮಾಡೋಷ್ಟೊತ್ತಿಗೆ ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದು. ನಮಗೆಲ್ಲ ನಾವು 17-18 ಬ್ಯಾಚ್ ಅಲ್ಲ, ಜನರಲ್ ಆಗಿದ್ರು ನಮಗೆ 6 ಮಂತ್ಸ್ ಟೈಮ್ ಅಂತ ಅಂದ್ಕೊಳ್ಳಿ. ಈಗ ನಾವು ಅವ್ರಿಗೆ 30 ಡೇಸ್ ಅಷ್ಟೇ ಟೈಮ್ ಕೊಟ್ಟಿರೋದು, ಅವ್ರು ಅವಕಾಶ ತಗೊಂಡಿದ್ದಾರೆ. ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ KPSC 17-18 ಬ್ಯಾಚ್ ಅವ್ರಿಗೆ ಈ ಕೈಯಲ್ಲಿ ಅವಕಾಶ ಕೊಟ್ಟು ಈ ಕೈಯಲ್ಲಿ ಅವಕಾಶ ಕಿತ್ಕೊತಾ ಇದ್ದಾರೆ. ಸೊ ಇದರಿಂದ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ನಾವೆಲ್ಲರೂ ಕೇಳ್ಕೊತಾ ಇರೋದು ಅಂದರೆ KPSCಗೆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಬೇಕು ಅಂತ. ಇದರಿಂದಗಡೆ ಎಲ್ಲರಿಗೂ ಅನುಮಾನ ಬೇರೆ ಇದೆ, ಕ್ವಶನ್ ಪೇಪರ್ ಲೀಕ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೇನಂತ ಹೇಳಿದ್ರೆ ಅನುಮಾನ ಅಂತ ನಮ್ಗೆ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಇವಾಗ ಎಲ್ರಿಗೂ KPSC ಭಂಡಾರ ಏನಂತ ಎಲ್ರಿಗೂ ಗೊತ್ತಿರೋದು. ಹಿಸ್ಟ್ರಿ ತೆಗೆದ್ರೇ ಸಾಕು, ಎಲ್ಲ ಹಗರಣಗಳೇ ಕತೆಗಳೇ ಅವ್ರದ್ದಿರೋ. ಆದ್ದರಿಂದ ಸಾಧ್ಯವಾಗಿ ಎಲ್ರಿಗೂ ಬಂದೇ ಬರುತ್ತೆ. ಅದಕ್ಕೂ ಅವರು ಅನುಮಾನ ಇನ್ನೂ ಹೆಚ್ಚು ಮಾಡೋಕ್ಕೆ ಪುಷ್ಟಿ ಮಾಡಿರೋದೇನು ಅಂದರೆ 1 ಮಂತ್ ಬಿಫೋರ್ ಎಕ್ಸಾಮ್, ಬಿಫೋರ್ 1 ಮಂತ್ಗೆ ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡಿದ್ದಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ 1 ವಾರದ ಮುಂಚೆ ಮಾತ್ರ ಕ್ವಶನ್ ಪೇಪರ್ನ ನಾವು ಪ್ರಿಂಟ್ ಮಾಡಬೇಕಾಗಿತ್ತು. ಆದರೆ ಇವರು 1 ತಿಂಗಳ ಮುಂಚೆನೇ ಕ್ವಶನ್ ಪೇಪರ್ ಪ್ರಿಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿನ್ನೆ ಅಷ್ಟೇ ಗೊತ್ತಿರೋ ವಿಚಾರ ಏನು ಅಂದರೆ 1 ವೀಕ್ ಮುಂಚೆನೇ ಸಹ ಮೊನ್ನೆ ಖರ್ಗೆ ಸರ್ ಅವರು, ಪ್ರಿಯಾಂಕಾ ಖರ್ಗೆ ಸರ್ ಸಾಧ್ಯತೆ ಹೆಚ್ಚಿದೆ, ಮಾಡ್ತೀವಿ ಪೋಸ್ಟ್ಪೋನು ಅಂತ ಹೇಳಿದಾಗ ನಿನ್ನೆ ಅಷ್ಟೇ ಒಂದು ವಿಚಾರ ಬಂದಿರೋದೇನೆಂದರೆ ಒಂದು ವಾರದ ಮುಂಚೆ ನಾವು ಆಲ್ರೆಡಿ ಎಕ್ಸಾಮ್ ಸೆಂಟರ್ಗಳಿಗೆ ನಾವು ಕ್ವಶನ್ ಪೇಪರ್ನ ಕಳಿಸ್ಬಿಟ್ಟಿದ್ದೀವಿ ಅಂತ. ಯಾವ ರೀತಿ ಕಳಿಸ್ತಾರೆ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಬಿಫೋರ್ ಎಕ್ಸಾಮ್ ಕಳಿಸ್ಬೇಕು, 1 ಡೇ 2 ಡೇಸ್ ಬಿಫೋರ್ ಕಳಿಸ್ಬೇಕು. ಇವಾಗ ಇವರು 1 ವೀಕ್ ಮುಂಚೆನೇ ಕಳಿಸ್ಬಿಟ್ಟು ಇವ್ರು ಯಾವ್ಯಾವ ಪ್ಲ್ಯಾನ್ಗಳು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಈ ಅವಕಾಶ ವಂಚಿತರ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬೇಕು. ಸರ್ಕಾರ ಕೂಡ ಸಹ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಅವ್ರದ್ದೇ ಆದಂಥ ಪ್ರಾಬ್ಲಮಲ್ಲಿ, ಅವ್ರದ್ದೇ ಹಗರಣಗಳಲ್ಲಿ ಅದು ಇದು ಅಂತ ಅವ್ರು ಬ್ಯುಸಿ ಇದ್ದಾರೆ. ಬಟ್ ಆದರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆ, ಈ ವಿದ್ಯಾರ್ಥಿ ಪರ ಸರ್ಕಾರ ಇದೆ ಅಂತ ಒಂದು ಚೂರಾದರೂ ನಮ್ಮಲ್ಲಿ ನಂಬಿಕೆ ಇದೆ. ಆ ನಂಬಿಕೆನ ಸರ್ಕಾರ ಉಳಿಸ್ಕೋಬೇಕಾಗಿರೋ ಸಮಯ ಬಂದಿದೆ. ನಮಗೆ ಈ ವಿದ್ಯಾಸಿರಿ ಅಂತ ಹೇಳಿಬಿಟ್ಟು ಸ್ಕಾಲರ್ಶಿಪ್ ಎಲ್ಲ ಬೇಕಾಗಿಲ್ಲ. ಆದರೆ ಭ್ರಷ್ಟಾಚಾರ ರಹಿತ ಪರೀಕ್ಷೆಗಳನ್ನು ಬರೆಯೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. 1 ವರ್ಷಕ್ಕೆ 1.5 ವರ್ಷಕ್ಕೆ ಸ್ಕಾಲರ್ಶಿಪ್ ಕೊಟ್ಟ ತಕ್ಷಣ ವಿದ್ಯಾರ್ಥಿಗಳ ಜೀವನ ಏನು ಉದ್ಧಾರ ಆಗಿಬಿಡಲ್ಲ. ಬಟ್ ಆದರೆ ಭ್ರಷ್ಟಾಚಾರ ಇಲ್ದಿರೋಂಥ ಪರೀಕ್ಷೆಗಳನ್ನು ಬರೆಯೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾವು ಒಂದು ಜೀವನ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಸಮಾಜಕ್ಕೆ ಏನು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದು ಕೂಡ ಆಗುತ್ತೆ. ಅದರಿಂದ ಎಲ್ಲರೂ ವಿದ್ಯಾರ್ಥಿಗಳು ಸಹ ಈ ಸಲ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಬೇಕು, ಕನಿಷ್ಠ 1 ತಿಂಗಳು ಅಂತ ಕೇಳ್ಕೊತಾ ಇದ್ದೀವಿ. ಇದೇ ರೀತಿ ಇವರು ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಇನ್ನು ಕೆಲವೇ ಗಂಟೆಗಳು ತುಂಬ ದೊಡ್ಡದಾಗೆ ಹೋರಾಟ ನಡಿಬೇಕಾಗುತ್ತೆ. ಏನಕ್ಕಂದರೆ ಎಲ್ಲರಿಗೂ ಮಹಾರಾಷ್ಟ್ರದಲ್ಲಿ ಮತ್ತು ತೆಲಂಗಾಣದಲ್ಲೂ ಸಹ ಎಲ್ಲ ವಿದ್ಯಾರ್ಥಿಗಳು ಹೋರಾಟ ಮಾಡಿ ತಮ್ಮ ಹಕ್ಕನ್ನು ಪಡ್ಕೊಂಡಿದೆ. ನಾವೇನೋ ಬಂದು ಇಲ್ಲಿ KPSCನ ಕಾಂಗ್ರೆಸ್ ಸರ್ಕಾರನ ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ. ನಮಗೇನು ಸಾಂವಿಧಾನಿಕವಾಗಿ ನಮಗೇನು ಹಕ್ಕಿದೆಯೋ ಆ ಹಕ್ಕುಗೋಸ್ಕರ ನಾವು ಹೋರಾಟ ಮಾಡೋಕ್ಕೆ ಬಂದಿದ್ದೀವಿ. ನಮ್ಗೆ ಸಂವಿಧಾನದಲ್ಲಿ ಏನು ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು. ನಾವು ಜನರಲ್ ಸ್ಟೂಡೆಂಟ್ ಆಗಿದ್ರು, ಈಗ 17-18 ಅವ್ರಿಗೆ ಓನ್ಲಿ 30 ಡೇಸ್ 40 ಡೇಸ್ ಅಷ್ಟೇ ಟೈಮ್ ಸಿಕ್ಕಿದೆ. ಅವ್ರಿಗೆ ಓದೋಕ್ಕೆ ಅವಕಾಶ ಸಿಗಬೇಕು, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು. ಜೊತೆಗೆ ಭ್ರಷ್ಟಾಚಾರ ರಹಿತ ಪರೀಕ್ಷೆಗಳನ್ನು ನಮಗೆ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ನಾವು ಕೇಳ್ಕೊತಾ ಇದ್ದೀವಿ ಸರ್. 4 ವರ್ಷದಿಂದ 2020 ಅಷ್ಟೇ KAS ಎಕ್ಸಾಮ್ಸ್ನ ಕ್ವಾಲಿಫೈ ಮಾಡಿದ್ದು. ಈಗ ಆಲ್ಮೋಸ್ಟ್ 4 ವರ್ಷ ಆಗಿದೆ. 4 ವರ್ಷ ಆದಮೇಲೆ ಅವ್ರಿಗೆ ಯಾಕೆ ಇಷ್ಟು ಅರ್ಜೆನ್ಸಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ತರಾತುರಿಯಾಗಿ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಫಸ್ಟ್ ಅಪ್ಲಿಕೇಶನ್ ಬಿಟ್ಟಾಗೆ ನಮಗೆ ಸಮಯ ಕೊಟ್ಟಿದ್ದು ಓನ್ಲಿ 50 ದಿನ. ಅಷ್ಟು ಬೇಗ ಕೊಡೋ ಅಂಥದ್ದು ಏನೂ ಇಲ್ಲ. ಕರೆಯೋದೇ 4 ವರ್ಷಕ್ಕೆ ಒಂದು ಸಲ. ಬೇರೆ ಎಲ್ಲ ವಿದ್ಯಾರ್ಥಿಗಳು ಏನಾಗ್ತದೆ, ಕರೆಯೋದು ಯಾವಾಗಲೂ ಅಂತ ಹೇಳಿಬಿಟ್ಟು ತುಂಬ ಜನ ವಿದ್ಯಾರ್ಥಿಗಳು ಕೆಲಸಕ್ಕೆ ಜಾಯ್ನ್ ಆಗಿರ್ತಾರೆ, ಕೆಲಸ ಮಾಡ್ಕೊಂಡಿರ್ತಾರೆ. ಇವಾಗ ಸಡನ್ನಾಗಿ ಬಿಟ್ಬಿಟ್ಟು ಸಡನ್ನಾಗಿ ಎಕ್ಸಾಮ್ ಬರೀ ಅಂದರೆ ಎಲ್ರಿಗೂ ಕಷ್ಟ ಆಗುವಂಥದ್ದೇ. ಈಗ UPSC ಆದರೆ ಪ್ರತಿ ಒಂದು ವರ್ಷವೂ ಒಂದು ಕ್ಯಾಲೆಂಡರ್ನ ಫಾಲೋ ಮಾಡುತ್ತೆ. ನೆಕ್ಸ್ಟ್ ವರ್ಷ, ಈ ವರ್ಷನೇ May 5th ಎಕ್ಸಾಮ್ ಅಂದರೆ ಮುಗಿದ್ರೆ ನೆಕ್ಸ್ಟು ಎಕ್ಸಾಮ್ ಯಾವಾಗ ಅಂತ ಮೇ ಆರ್ ಜೂನ್ ಯಾವಾಗ ಅಂತ ಹೇಳ್ಬಿಟ್ಟು 1 ವರ್ಷದಲ್ಲೇ ನಮಗೆ ಇದೇ ಡೇಟು ಇದೇ ಟೈಮು ಅಂತ ನಮಗೊಂದು ಟೈಮ್ ಟೇಬಲ್ ಕೊಡುತ್ತೆ. ನಾವು ಅದ್ರ ಪ್ರಕಾರ ನಾವು ಓದ್ಕೊತೀವಿ. ಕೆಲಸ ಮಾಡಿಕೊಂಡೆ ಇನ್ನೊಂದು ಏನೋ ಮಾಡಿಕೊಂಡು ನಾವು ವ್ಯಾಪಾರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಏನೋ ಓದ್ಕೊಂಡು. ಬಟ್ ಇವರು ಸಡನ್ನಾಗಿ ಎಕ್ಸಾಮ್ ಬಿಡೋದು, ಇವತ್ತು ಬಿಡೋದು, ನಾಳೆನೇ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರಿಂದ ತುಂಬ ಅಂದರೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಅದರಲ್ಲಿ ಈಗ ಇಷ್ಟು ತರಾತುರಿ, ನಾನು ಮೊದಲೇ ಹೇಳ್ದಂಗೆ ಇಷ್ಟು ತರಾತುರಿಯಾಗಿ ನಾನು ಎಕ್ಸಾಮ್ನ ಮುಗಿಸಬೇಕು. ಮೊನ್ನೆ 3 ಟೈಮ್ಸು ಪೋಸ್ಟ್ಪೋನ್ ಮಾಡಿದ್ದಾರೆ ಎಕ್ಸಾಮ್ನ. ಈಗ ಪೋಸ್ಟ್ಪೋನ್ ಮಾಡಿ ಅಂದರೆ ಅವ್ರು ಕೊಡ್ತಾ ಇರೋ ರೀಸನ್ ಒಂದೇ, ನಾವು ಆಲ್ರೆಡಿ 3 ಸಲ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ, ಈ ಸಲ ಮಾಡೋಕ್ಕಾಗಲ್ಲ ಅಂತ. 3 ಸಲ ಪೋಸ್ಟ್ಪೋನ್ ಮಾಡೋಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿಯೂ ಕಾರಣ ಅಲ್ಲ. ಮೊದಲನೇ ಸಾರಿ ಪೋಸ್ಟ್ಪೋನ್ ಮಾಡಿದಾಗ ಚುನಾವಣೆ ಅಂತ, ಎಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ರು. 2ನೇ ಸಲ ಮಾಡಿದಾಗ
ಎರಡನೇ ಸಲ ರೀಸನ್ ಬಂದ್ಬಿಟ್ಟು ಇವರು ಇ ಪಿ ಎಫ್ ಎಕ್ಸಾಮ್ ಇತ್ತು UPS ಇದು ಅವಾಗ ಅಂತ ಹೇಳಿ UPF ಎಕ್ಸಾಮ್ ಇತ್ತು ಅಂತ ಸೆಕೆಂಡ್ ಟೈಮ್ ಪೋಸ್ಟ್ಪೋನ್ ಮಾಡಿದ್ರು. ಅದಕ್ಕೆ ಕಾರಣ ವಿದ್ಯಾರ್ಥಿಗಳಲ್ಲ. ಮೂರನೇ ಸಲ ಪೋಸ್ಟ್ಪೋನ್ ಮಾಡಿದ್ರು. IBBS ಎಕ್ಸಾಮ್ ಇದೆ ಅಂತ, ಅದಕ್ಕೆ ಕಾರಣ ವಿದ್ಯಾರ್ಥಿಗಳಲ್ಲ, ಅವರೇ. ಏನಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಮಾಡಬೇಕಾದ್ರೆ ಯಾವ ಎಕ್ಸಾಮ್ಸ್ ಇದೆ ಯಾವ ಎಕ್ಸಾಮ್ಸ್ ಇಲ್ಲ ಅಂತ ನೋಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ಕೇಳಿದ್ರಲ್ಲ ಅರ್ಹರಾಗಿದ್ದೀರಾ ಅಂತ ಹೇಳಿಬಿಟ್ಟು, ಈ ರೀತಿ ವೇಳಾಪಟ್ಟಿಯನ್ನು ಸರಿಯಾಗಿ ನೋಡ್ದಿರಾ ಮಾಡೋದನ್ನ ನೀವೇ ಅದಕ್ಕೆ ಉತ್ತರ ನಿಮಗೆ ಗೊತ್ತಾಗಬೇಕು. ಅವರು ಅರ್ಹರಿದ್ದಾರಾ ಅರ್ಹರಿಲ್ವಂತ ನನ್ನ ಬಾಯಿಂದ ಬರೋಕ್ಕಿಂತ ನಾನು ಇವಾಗ ಹೇಳೋದ್ರಿಂದ ನಿಮಗೆ ಗೊತ್ತಾಗಬೇಕಾಗುತ್ತೆ ಅವ್ರದ್ದು ಕೆಪಾಸಿಟಿ ಏನು ಅಂತ ಹೇಳಿಬಿಟ್ಟು. ಸರ್ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಿಮ್ಮದು? ಸರ್ ಮುಂದಿನ ಹೋರಾಟ ಇವಾಗಲೇ ನಡೀತಿದೆ ಸರ್. ನಮಗೆ ಎಲ್ಲರಿಗೂ ಪೋಸ್ಟ್ಪೋನ್ ಆಗೋವರೆಗೂ ಈಗ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಆಗಿದೆಯೋ ಅದೇ ರೀತಿ ಹೋರಾಟವನ್ನು ನಾವು ಕರ್ನಾಟಕದಲ್ಲೂ ಸಹ ನಿರೀಕ್ಷಿಸ್ಬೋದು ಸರ್.